ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ತುಂಬ ದಿನನಾಗಿದೆ ಅನಿಸುತ್ತೆ, ನಾನು ವ್ಲಾಗ್ ಹಾಕಿ ತಿಂಗಳುಗಳ ಮೇಲೆ ಆಗೋಯಿತು. ಇವತ್ತು ನಾನು ಮನೇಲಿ ಫ್ರೀಯಾಗಿದ್ದೆ ಅಂಥೇಳಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಗೌಡಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಬಗ್ಗೆ ಬಹುಶಃ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾವು ಇದು ಮೊದಲನೇ ಸತಿ ಹೋಗ್ತಾ ಇರೋದು. ನನಗಂತೂ ತುಂಬಾ ಇಷ್ಟ ಆಯಿತು ದೇವಸ್ಥಾನ. ಹೋಗ್ತಿದ್ದಂಗೆ ತುಂಬ ಪ್ರಶಾಂತವಾಗಿದೆ, ಜಾಗ ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಓಡಾಡಿಕೊಂಡು ಫೋಟೋಸ್ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ತೃಪ್ತಿಯಾಗಿ ದೇವ್ರನ್ನ ನೋಡ್ಬೋದು. ಜೊತೆಗೆ ಪ್ರಸಾದ ಕೂಡ ಇತ್ತು. 24x7 ಇರುತ್ತಂತೆ ದೇವಸ್ಥಾನ. ಅದನ್ನೆಲ್ಲ ನೋಡ್ಕೊಂಡು ಊಟ ಪ್ರಸಾದ ಇತ್ತು. ಪ್ರಸಾದನೆಲ್ಲ ತಿಳ್ಕೊಂಡು ನಂತರ ಮ್ಯೂಸಿಯಂ ಮಾಡಿದ್ದಾರೆ. ನನಗಿಲ್ಲಿ ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಈ ಮ್ಯೂಸಿಯಂ ಮಾಡಿರೋದು. ಆ ದೇವ್ರದ್ದು ಚಾಮುಂಡೇಶ್ವರದ ಏನು ಸ್ಟ್ಯಾಚ್ಯೂ ಇದೆ ಅಲ್ವಾ, ಅದ್ರ ಕೆಳಗಡೆ ಒಂದು ಜಾಗನ ಗುಹೆ ರೀತಿ ಹೊರಗಡೆಯಿಂದ ಔಟರ್ ಥಿಂಗ್ ಮಾಡಿಬಿಟ್ಟು ಒಳಗಡೆ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಮಹಾರಾಜರ ಮನೆತನ, ಜೊತೆಗೆ ಈ ಹಿಸ್ಟಾರಿಕಲ್ ಪ್ಲೇಸಸ್ ಹಂಪಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇಷ್ಟು ಅಲ್ದಿರೋದು ನಾವು ಆಗಿನ ಕಾಲದಲ್ಲಿ ಈ ಚಿನ್ನ ಹೇಗೆ ಮಾಡ್ತಾಯಿದ್ರು ಮತ್ತು ಮನೆ ಮುಂದೆ ಹೇಗೆ ಟೈಮ್ ಪಾಸ್ ಮಾಡ್ತಿದ್ರು ಫೋನ್ ಇಲ್ದಿರೋ ಟೈಮಲ್ಲಿ, ಹೇಗೆ ಏನು ಪ್ರತಿಯೊಂದು ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಈಗ ರೀಸೆಂಟಾಗಿ ನಾಸಾಯಿಂದ ನಮ್ಮ ಒಂದು ಚಂದ್ರಯಾನ ಸಕ್ಸಸ್ಫುಲ್ ಆಗಿತ್ತಲ್ಲ, ಅದರದ್ದು ಕೂಡ ಇಲ್ಲಿ ತುಂಬ ನೀಟಾಗಿ ಪ್ರಾಜೆಕ್ಟ್ ಮಾಡಿ ರೆಡಿ ಮಾಡಿಟ್ಟಿದ್ರು. ಇನ್ನೂ ಕೆಲವೊಂದು ಕೆಲಸಗಳು ನಡೀತಾನೇ ಇದೆ. ಅದ್ರ ಜೊತೆಗೆ ಕೆಲವೊಂದು ರೆಡಿ ಆಗಿದೆ ಕೂಡ ಅರ್ಧ ಭಾಗ. ನಮಗೆ ಇಲ್ಲಿ ಒಳಗಡೆ ಹೋಗಿ ನೋಡ್ತಿದ್ದಂಗೆ ತುಂಬಾ ಖುಷಿ ಆಯಿತು. ಇಲ್ಲಿ ತುಂಬಾ ನೀಟಾಗಿ ಪ್ರತಿಯೊಂದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ನಮ್ಮ ಹಿಸ್ಟರಿ ಥಿಂಗ್ಸ್ ಆಗಿರ್ಬೋದು, ಆವಾಗಿನ ಕಾಲದಲ್ಲಿ ಹೇಗೆಲ್ಲ ನಡೀತಿತ್ತು, ಯಾರ್ಯಾರು ಇದ್ದರು, ನಮ್ಮ ಫ್ರೀಡಮ್ ಫೈಟರ್ಸ್ ಏನೇನೆಲ್ಲ ಮಾಡಿದ್ರು ಅಂತ ಪ್ರತಿಯೊಂದು ಡಿಸ್ಕ್ರಿಪ್ಷನ್ಸ್ ಬರೆದು ಅವ್ರ ಹೆಸರು ಸಮೇತವಾಗಿ ಅಲ್ಲಿ ಹಾಕಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ಇಂಥ ಜಾಗಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಅವ್ರಿಗೆ ಜನರಲ್ ನಾಲೆಜ್ಗೆ ತುಂಬಾ ಉಪಯೋಗ ಆಗುತ್ತೆ. ಪ್ರತಿಯೊಂದು ನೋಡಿ, ರವೀಂದ್ರನಾಥ್ ಠಾಗೂರು, ಗೋಪಾಲ್ ಕೃಷ್ಣ ಅವರು ಮತ್ತು ಜವಾಹರ್ಲಾಲ್ ನೆಹರು, ಅದ್ರ ಜೊತೆಗೆ ಶಿವಾಜಿ, ನಮ್ಮ ಒಂದು ಹಿಸ್ಟರಿಯಲ್ಲಿ ನಾವು ಓದಿರ್ತೀವಿ ಈ ಡೈನೆಸ್ಟಿಗಳ ಬಗ್ಗೆ. ಅವ್ರುಗಳ್ದೆಲ್ಲನೂ ಇಲ್ಲಿ ನೀಟಾಗಿ ಬರೆದು ವಿತ್ ನೇಮಿಂಗ್ ಅಲ್ಲಿ ಕೂರಿಸಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು ನೋಡಿ. ಪ್ರತಿಯೊಂದೂ ಒಂಥರ ಹ್ಯಾಪಿ ಫೀಲ್ ಆಯಿತು. 50 ರೂಪೀಸ್ ನಾವು ಕೊಡ್ತೀವಿ ಅನ್ನೋದಕ್ಕಿಂತ ಆ ಒಂದು ಜಾಗದಲ್ಲಿ ಈ ಥರ ಒಂದು ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ಜಾಗನ ಯುಟಿಲೈಸ್ ಮಾಡ್ಕೊಂಡಿದ್ದಾರಲ್ಲ, ತುಂಬಾ ಚೆನ್ನಾಗಿ ಮಾಡಿದರು. ಅದೆಲ್ಲ ನೋಡ್ಕೊತಾ ಬಂದರೆ ನೆಕ್ಸ್ಟು ನಾಸಾ ಹೇಗಿದೆ, ನಮ್ಮ ಸೋಲಾರ್ ಎಕ್ಲಿಪ್ಸ್ ಆಗಿರ್ಬೋದು, ಚಂದ್ರಯಾನ 3 ಲಾಂಚ್ ಆಗಿದೆ ಸಕ್ಸಸ್ಫುಲ್ಲಾಗಿ, ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದಾದಮೇಲೆ ಸರೋಜಿನಿ ನಾಯ್ಡು ಅವರು, ಅದೆಲ್ಲದ್ರ ಜೊತೆಗೆ ಈ ಕಡೆ ಬಂತು ಅಂತಂದರೆ ನಮ್ಮ ಚಂದ್ರಶೇಖರ್. ಹೊರಗಡೆಯಿಂದ ನೋಡೋಕ್ಕೆ ಫುಲ್ ಕೇವ್ ಥರ ಇದೆ, ಅಂದರೆ ಗುಹೆ ರೀತಿ ಇದೆ. ಒಳಗಡೆ ಹೋದರೂ ಕೂಡ ಅದೇ ರೀತಿ ಗುಹೆ ರೀತಿಯೇ. ಆ ಗುಹೆ ಒಳಗಡೆ ಹೋಗ್ತಾ ನಮಗೆ ಪ್ರತಿಯೊಂದು ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಪಾರ್ಟಿಷನ್ಸ್ ಮಾಡಿಬಿಟ್ಟು ತುಂಬ ನೀಟಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಆ ಕೆತ್ತನೆಗಳು, ಆ ಗೊಂಬೆ ಮಾಡಿ ನಿಲ್ಲಿಸಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ.
ಆಗಿನ ಕಾಲದಲ್ಲಿ ಈ ಮಡಿಕೆಗಳು ಹೇಗೆ ಮಾಡ್ತಾಯಿದ್ರು, ಅಲ್ಲಿನ ವ್ಯವಸ್ಥೆ ಹೇಗಿರ್ತಿತ್ತು, ಜೊತೆಗೆ ಈ ಮಗ್ಗ ಅಂದರೆ ಸೀರೆ ಮಗ್ಗದಲ್ಲಿ ನೇಯ್ತಾರೆ ಗೊತ್ತಾ, ಆ ಒಂದು ಯಂತ್ರ ಹೇಗಿರುತ್ತೆ, ಹೇಗೆ ಮಾಡ್ತಾಯಿದ್ರು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ಈ ನಾವು ಗೂಟ ಅಂತ ಅಂತೀವಿ, ಅಂತಂದರೆ ಈ ಒಳ್ಕಲ್ಲೆಲ್ಲ ಮಾಡಿದಾಗ ಹಿಡ್ಕೊಳ್ಳೋಕೆ ಇಡಿ ಇರುತ್ತೆ, ಅದನ್ನು ಹೇಗೆ ಮಾಡ್ತಾರೆ, ಮತ್ತು ಹತ್ತಿ ಹೇಗೆ ತೆಗಿತಾರೆ, ಹತ್ತಿ ಬೀಜ ಹೇಗೆ ಮಾಡೋದು, ಹೊಲ ಉಳ್ತಾ ಇರೋದು, ಮತ್ತು ಹಸುವಿನ ಹೇಗೆ ಅವರು ಉಪಯೋಗ ಮಾಡ್ಕೋತಾ ಇದ್ರು, ಅದರ ಜೊತೆಗೆ ಪಂಡಿತರುಗಳ ಕೂತ್ಕೊಳ್ಳೋ ಜಾಗ ಹೇಗಿತ್ತು, ಪಂಡಿತರನ್ನ ಹೇಗೆ ಭೇಟಿ ಮಾಡ್ತಿದ್ರು, ಆ ಒಂದು ಶಿಸ್ತು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ನೀಟಾಗಿ ಡಿಸ್ಕ್ರೈಬ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವೊಂದು ಕೆಲಸಗಳಿನ್ನೂ ನಡೀತಾನೆ ಇದೆ, ಹಾಗಾಗಿ ಮೇ ಬಿ ಇದಿನ್ನೂ ಎಲ್ಲೂ ಕೂಡ ಅಷ್ಟು ಗೊತ್ತಾಗಿಲ್ಲ ಅನಿಸುತ್ತೆ. ಕುಲುಮೆ ಹೇಗೆ ಮಾಡ್ತಿದ್ರು, ಕುಲುಮೆ ಕೆಲಸ ಹೇಗೆ ನಡೀತಾ ಇತ್ತು, ಜೊತೆಗೆ ಮಗುಗೆ ಕಿವಿ ಹೇಗೆ ಚುಚ್ಚಿಸ್ತಾಯಿದ್ರು. ಆಗಿನ ಕಾಲದಲ್ಲಿ ಈ ಮಚ್ಚು ಮತ್ತು ಈ ಕಬ್ಬಿಣದ ಐಟಮ್ಗಳನ್ನೆಲ್ಲ ಹೇಗೆ ಮಾಡ್ತಾಯಿದ್ರು, ಇದ್ದಲು ಅಂದರೆ ಏನು ಅಂತೆಲ್ಲ ತುಂಬ ನೀಟಾಗಿ ತುಂಬಾ ಅರ್ಥಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅರಳಿಕಟ್ಟೆ ಅಂತ ಇರ್ತಾಯಿತ್ತು ಆಗಿನ ಕಾಲದಲ್ಲಿ. ಅರಳಿಕಟ್ಟೆಯಲ್ಲಿ ಕೂತು ಟೈಮ್ ಪಾಸ್ ಮಾಡೋರು ನಮ್ಮ ಹಿರಿಯರಾಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು. ಸೊ ಅವರೆಲ್ಲ ಹೇಗೆ ಟೈಮ್ ಪಾಸ್ ಮಾಡೋರು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ರು. ಅಲ್ಲಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಇಟ್ಟಿದ್ದಾರೆ. ನೋಡಿ ಮಕ್ಕಳು ಹೇಗೆ ಆಟ ಆಡ್ತಾ ಇದ್ದಾರೆ. ಆಗಿನ ಟೈಮಲ್ಲೆಲ್ಲ ಫೋನ್ ಇರ್ತಿರ್ಲಿಲ್ಲ, ಫೋನ್ ಇಲ್ಲ ಅಂದರೂ ಕೂಡ ಹೇಗೆ ಟೈಮ್ ಪಾಸ್ ಮಾಡ್ತಾಯಿದ್ರು, ಹೇಗೆ ಕಾಲ ಕಳೀತಾಯಿದ್ರು ಅಂತ ತುಂಬಾ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗಿದೆಲ್ಲ ನೋಡ್ತಾ ಅಂತ ನಿಜವಾಗ್ಲೂ ಎಷ್ಟು ಹಿಸ್ಟಾರಿಕಲ್ ಆಗಿದೆಯಲ್ಲ ಈ ಜಾಗ, ಎಷ್ಟು ಚೆನ್ನಾಗಿ ಥಾಟ್ಫುಲ್ಲಾಗಿ ಮಾಡಿದಾರಲ್ಲ ಅಂತ ತುಂಬ ಖುಷಿ ಆಯಿತು. ಇದನ್ನೆಲ್ಲ ನೋಡ್ಕೊಬಂದರೆ ಇಲ್ಲಿ 9 ನವರಾತ್ರಿಗಳು ಅಂತಂದರೆ ನಾವು ದೇವಿ ಪೂಜೆ ಮಾಡ್ತೀವಿ ಗೊತ್ತಾ ದಸರಾ ಟೈಮಲ್ಲಿ. ಸೊ ಪ್ರತಿಯೊಂದು ದೇವಿ ಆಗಿರ್ಬೋದು, ಇಲ್ಲಿ ಶೈಲಪುತ್ರಿ ದೇವಿ, ಅದಾದ ನಂತರ ಬ್ರಾಹ್ಮಣಿಚಾರಿ ದೇವರುಗಳು, 9 ನವರಾತ್ರಿ ದಿನದಲ್ಲಿ ಪೂಜಿಸೋ ದೇವಿಗಳನ್ನ ಪ್ರತಿಯೊಂದು ದೇವರ ಹೆಸರು ಸಮೇತವಾಗಿ ಇಲ್ಲಿ ಇಟ್ಟಿದ್ದಾರೆ. ನೋಡ್ಕೊಂಡು ಬನ್ನಿ. ಕಲ್ಲಿನಲ್ಲಿ ಕೆತ್ತನೆ ಹೇಗೆ ಮಾಡ್ತಾಯಿದ್ರು, ದೇವರಾಗಿರ್ಬೋದು, ಗೊಂಬೆಗಳನ್ನ ಒಂದು ಸ್ಕಲ್ಪ್ಚರಲ್ ಆ್ಯಕ್ಟಿವಿಟೀಸ್ ಹೇಗೆ ನಡೀತಾ ಇತ್ತು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಕಲ್ಲಿನಲ್ಲಿ ಒಳ್ಕಲ್ಲು, ರಾಗಿ ಕಲ್ಲು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಹೇಗೆ ಮಾಡ್ತಾಯಿದ್ರು, ರಾಗಿ ಕಲ್ಲು ಮಾಡೋದಾಗಿರ್ಬೋದು. ಅದ್ರ ಜೊತೆಗೆ ಈ ಕಡೆ ಬಂತು ಅಂತಂದರೆ ತುಲಾಭಾರ ಅಂದರೆ ಈ ಮಿಠಾಯಿ ಅಂಗಡಿ ಅಂತಾರಲ್ಲ, ಆಗಿನ ಕಾಲದಲ್ಲಿ ಚಾಕ್ಲೇಟ್ಸ್ ಎಲ್ಲ ಹೇಗೆ ಮಾರಾಟ ಆಗ್ತಾಯಿತ್ತು, kg ಇದರಲ್ಲಿ ಅಥವಾ ತೂಕ ಮಾಡಿ ಕೊಡ್ತಿದ್ರಲ್ಲ ಅದು, ಮತ್ತು ನೃತ್ಯ ನಡೀತಾ ಇರೋದು, ಸಂಗೀತ ಶಾಲೆ ತುಂಬ ನೀಟಾಗಿ ಮಾಡಿದ್ದಾರೆ. ನೋಡಿ ಹತ್ತಿ ಹೇಗೆ ಬಿಡಿಸೋದು, ಹತ್ತಿ ಬಿಡಿಸಿ ಹಾಸಿಗೆ ಹೇಗೆ ಮಾಡ್ತಾಯಿದ್ರು, ಅದೆಲ್ಲ ಪ್ರತಿಯೊಂದು ಯಂತ್ರನ ಜೊತೆಗೆ ನೀಟಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಆಯುರ್ವೇದ ತಜ್ಞರು ಹೇಗಿರ್ತಾರೆ, ಹೇಗೆ ಆಗಿನ ಕಾಲದಲ್ಲಿ ಆಯುರ್ವೇದಿಕ್ನ ಯೂಸ್ ಮಾಡ್ತಾಯಿದ್ರು ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಸುಣ್ಣ ಬಡಿಯೋದು ಅಂತಾರಲ್ವ, ಅದು ಕೂಡ ಇದೆ ಇಲ್ಲಿ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮಿಂದ ಏನೇನೆಲ್ಲ ಆಗಿದೆ ಅದನ್ನೆಲ್ಲ ತುಂಬ ನೀಟಾಗಿ ಇಲ್ಲಿ
ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಂದು ಸತಿ ವಿಸಿಟ್ ಮಾಡಿ ನೋಡಿ. ತುಂಬಾ ಅರ್ಥಪೂರ್ಣವಾಗಿದೆ ಈ ಜಾಗ. ಮಕ್ಕಳು ಕರ್ಕೊಂಡ್ಬಿಟ್ಟು ಜನರಲ್ ನಾಲೆಡ್ಜ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ನೀಟಾಗಿ ಅರ್ಥ ಆಗುತ್ತೆ ಕೂಡ. ಇದು ಜಸ್ಟ್ ಮಿನಿ ಬಡ ತಗೊಂಡ್ರೆ ಇಷ್ಟು ಡೀಪ್ ಆಗಿದೆ ಅಂತಿದ್ರೆ ಇದನ್ನೇ ಆಗ್ತೀವಿ, ಹೀಗೆ ಮಾಡ್ಬೇಕು. ಅದೇ ಮಾಡಬೇಕು. ಮಾಡ್ತಾ ಇದ್ದಾರೆ ಹಿರಿಯಬೆಟ್ಟ ಚಾಮರಾಜಪೇಟೆಯವರು ಗೊತ್ತಾ ಬಂದರೆ. ನೆಕ್ಸ್ಟ್ ನಮ್ಮ ಮೈಸೂರಿನ ಮಹಾರಾಜರು ಅಂದರೆ ಯಾವಾಗಿಂದ ಅವ್ರ ಆಳ್ವಿಕೆ ಸ್ಟಾರ್ಟ್ ಆಯಿತು, ಯಾರು ಮೊದಲು ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಷ್ಟೆಷ್ಟು ವರ್ಷ ಮಾಡಿದ್ರು, ಪ್ರತಿಯೊಬ್ಬರದ್ದು ಕೂಡ ಇನ್ ಡೀಟೇಲಾಗಿ ಇಲ್ಲಿ ಬರೆದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕೂಡ ನೋಡೋದಕ್ಕೆ, ತುಂಬ ತಿಳುವಳಿಕೆಯಿಂದ ಮಾಡಿದ್ದಾರೆ, ಚೆನ್ನಾಗಿದೆ. ವಾಟರ್ ಫಾಲ್ ಆನ್ ಮಾಡಿದ್ದಾರೆ ನೋಡಿ.